ಸೇಡು ಸಾಯಲ್ಲ, ಅದು ರೂಪ ಬದಲಾಯಿಸುತ್ತೆ. ಅದು ರೂಪ ಬದಲಾಯಿಸುತ್ತೆ. ನಮಸ್ಕಾರ, ನಾನು ನಿಮ್ಮ ಮೇಘನಾ ಕಥಾಲೋಕ ಗುಬ್ಬಿ ಚಾನಲ್ಗೆ ಸ್ವಾಗತ. ಕಳೆದ ಭಾಗದಲ್ಲಿ ಏನಾಯಿತು? 20 ವರ್ಷದ ಹಿಂದೆ ಕರಿಮನೆಯಲ್ಲಿ ಸುಟ್ಟು ಸತ್ತ ವಿಕ್ರಮ್ನ ಆತ್ಮ ಮರಳಿ ಬಂದಿದೆ. ಅವನ ಸೇಡಿನ ಪಟ್ಟಿಯಲ್ಲಿ 3 ಹೆಸರಿದೆ. ಭಾಗ 3 ಕೊನೆಯಲ್ಲಿ ಅರ್ಚಕ ಒಂದು ಮಾತು ಹೇಳಿದ. ವಿಕ್ರಮ್ಗೆ ಮುಕ್ತಿ ಬೇಡ ತಾರಾ, ಸೇಡು ಬೇಕು ಅಂತ. ಇವತ್ತು ಅಮಾವಾಸ್ಯೆ, ರಾತ್ರಿ 12 ಗಂಟೆ ಆಗಬೇಕಾಗಿತ್ತು. ಗಡಿಯಾರದಲ್ಲಿ 11:50. ಇನ್ನು 10 ನಿಮಿಷದಲ್ಲಿ ಒಂದು ಘಳಿಗೆ ನಡೆಯುತ್ತೆ. ತಾರಾ ತನ್ನ ಪ್ರಾಣ ಕೊಟ್ಟು ತಡೆಯಲು ಹೊರಟಿದ್ದಾಳೆ. ಆದರೆ ವಿಕ್ರಮ್ ನಿಜವಾಗಲೂ ಹೋಗ್ತಾನಾ? ಇಲ್ಲ, ಇವತ್ತು ಸೇಡಿನ ಚಕ್ರ ಇನ್ನೂ ಗಟ್ಟಿಯಾಗುತ್ತಾ? ದೇವಸ್ಥಾನದ ಒಳಗೆ, ಕರಿಮನೆಯ ಹಳೆಯ ದೇವಸ್ಥಾನ, ಸುತ್ತಲೂ ಕತ್ತಲು, ಮಳೆ ಸುರಿಯುತ್ತಿದೆ. ದೇವಸ್ಥಾನದ ಗಂಟೆ ತಾನಾಗಿ ಬಾರಿಸುತ್ತಿದೆ. ಠಗ್ ಠಣ್ ಠಣ್ ಅಂತ. ತಾರಾಳ ಕುತ್ತಿಗೆಯಲ್ಲಿದ್ದ ಅವರ ಅಮ್ಮ ಕೊಟ್ಟ ತಾಯಿತ ಕೆಂಪಗೆ ಉರಿಯುತ್ತಿದೆ. ಅದು ಬಿಸಿಯಾಗಿ ಚರ್ಮ ಸುಡುತ್ತಿದೆ. ಅರ್ಚಕ ನಡುಗುವ ಕೈಯಿಂದ ಡೈರಿ ತೆರೆದರು. ಆ ಡೈರಿಯ ಪುಟಗಳು ತಾನಾಗಿ ತಿರುಗುತ್ತಿವೆ. ಅರ್ಚಕ: ತಾರಾ ಮಗಳೇ, ಇದು 1952ರ ಡೈರಿ. ಇದರಲ್ಲಿ ಸ್ಪಷ್ಟವಾಗಿ ಬರೆದಿದೆ, ವಿಕ್ರಮ್ನನ್ನು ಸುಟ್ಟಿದ್ದು 3 ಜನ: ಜಮೀನ್ದಾರ, ಪೂಜಾರಿ ಮತ್ತು ಊರಗೌಡ. ಅವರ ರಕ್ತದವರೆಗೆ ಇವತ್ತು ಮುಕ್ತಿ ಇಲ್ಲ. ಸೇಡು ತೀರುವವರೆಗೆ ವಿಕ್ರಮ್ ಈ ಲೋಕದಲ್ಲೇ ಇರ್ತಾನೆ ತಾರಾ. ಅಚ್ಚಾ, ಹಾಗಾದರೆ ದಾರಿಯೇ ಇಲ್ಲವಾ? ಅರ್ಚಕ: ಒಂದು ದಾರಿ ಇದೆ. ಶುದ್ಧ ರಕ್ತ, ಸ್ವಇಚ್ಛೆಯಿಂದ ಕೊಟ್ಟ ರಕ್ತ. ಆದರೆ ಅದು ಪ್ರಾಣಕ್ಕೆ ಕುತ್ತು ತರಬಹುದು. ಗಡಿಯಾರ 11:55. ಡೈರಿಯಲ್ಲಿರುವ ಅಕ್ಷರಗಳು ರಕ್ತದಂತೆ ಕೆಂಪಾದವು. ಮೊದಲ ಬಲಿ ರೋಹನ್, ಜಮೀನ್ದಾರನ ಮೊಮ್ಮಗ. ಸಮಯ 12 ಗಂಟೆ. ವಿಕ್ರಮ್ನ ಆಗಮನವಾಯಿತು. ಅಷ್ಟರಲ್ಲಿ ಫ್ಯೂಸ್ ಕರೆಂಟ್ ಹೋಯಿತು. ದೇವಸ್ಥಾನ ಪೂರ್ತಿ ಕತ್ತಲಾಯಿತು. ಮಳೆ ಜೋರಾಯಿತು. ಕಿಟಕಿಯ ಗಾಜು ಪಟಪಟನೆ ಹೊಡೆಯಿತು. ಗಾಳಿಯಲ್ಲಿ ಯಾರೋ ಹೆಸರು ಕೂಗಿದಾಗೆ, ತಾರಾ ತಾರಾ ಅಂತ. ಬಾಗಿಲು ಥಟ್ ಅಂತ ತೆರೆಯಿತು. ಒಳಗೆ ಯಾರೂ ಇಲ್ಲ. ಆದರೆ ನೆಲದ ಮೇಲೆ ನೆರಳು ಇತ್ತು. ವಿಕ್ರಮ್ನ ನೆರಳು ಕ್ರಮೇಣ ಎದ್ದು ನಿಂತಿತು. ಅದು ಮನುಷ್ಯನ ಆಕಾರ ತಾಯಿತು. ಬೆಂಕಿಯಲ್ಲಿ ಸುಟ್ಟ ವಾಸನೆ ಬಂತು. ವಿಕ್ರಮ್. ತಾರಾ ಧ್ವನಿ ಗಟ್ಟಿಯಾಗಿರಲಿಲ್ಲ, ನರಳಾಟದ ಆಗಿತ್ತು. 20 ವರ್ಷ ನಾನು ಬೆಂಕಿಯಲ್ಲಿ ಉಳಿದಿದ್ದೀನಿ. ನನ್ನ ಚರ್ಮ, ನನ್ನ ಕೂದಲು, ನನ್ನ ಕನಸು ಎಲ್ಲ ಸುಟ್ಟು ಹೋಯಿತು. ಈಗ ನಿನ್ನ ರಕ್ತ ಬೇಕು, ಶುದ್ಧ ರಕ್ತ. ಆಗ ನನ್ನ ಸೇಡು ಪೂರ್ತಿ ಆಗುತ್ತೆ. ತಾರಾ ಹೆದರಿಕೊಂಡು ಹಿಂದೆ ಸರಿದಳು. ತಾರಾ: ಬೇಡ ಅಂಕಲ್, ಬೇಡ. ನೀವು ಈ ಥರ ಮಾಡಬೇಡಿ. ನೀವು ನನ್ನ ಅಮ್ಮನ ಪ್ರಾಣ ಕಾಪಾಡಿದ್ರಿ ಅಲ್ವಾ? ಆ ವಿಕ್ರಮ್ ಅಂಕಲ್ ಎಲ್ಲಿದ್ದಾರೆ? ನನ್ನ ಪ್ರಾಣ ತಗೊಳ್ಳಿ, ದಯವಿಟ್ಟು ಯಾರನ್ನು ಕೊಲ್ಲಬೇಡಿ. ತಾರಾ ತನ್ನ ಕೈಯಲ್ಲಿದ್ದ ಚೂರಿ ತೆಗೆದುಕೊಂಡು ಸ್ವಲ್ಪ ಕೈ ಬೆರಳನ್ನು ಚುಚ್ಚಿಕೊಂಡಳು. 3 ಹನಿ ರಕ್ತ ಕೆಳಗೆ ಬಿತ್ತು. ಥಟ್ಟನೆ ಕ್ಷಣ ಮಾತ್ರದಲ್ಲಿ ತಾಯಿತ ಸೂರ್ಯನಂತೆ ಬೆಳಗಿತು. ದೇವಸ್ಥಾನ ಪೂರ್ತಿ ಬೆಳಕಾಯಿತು. ಗಡಿಯಾರ 12 ಗಂಟೆಯಲ್ಲಿ ಅರ್ಚಕ: ಆಯಿತು, ರೋಹನ್ ಬದುಕಿದ. ವಿಕ್ರಮ್ನ ಶಕ್ತಿ ಕಡಿಮೆ ಆಗಿದೆ. ಎಲ್ಲರೂ ನಿಟ್ಟುಸಿರು ಬಿಟ್ಟರು. ಕತೆ ಮುಗಿತು ಅಂದ್ಕೊಂಡ್ರಾ? ಇಲ್ಲ, ವಿಕ್ರಮ್ ವಾಪಸ್. ಆದರೆ ಬೆಳಕು ಹರಿದಂತೆ ವಿಕ್ರಮ್ನ ನೆರಳು ಕರಗಲಿಲ್ಲ. ಅದರ ಬದಲು ಅದು ಇನ್ನೂ ದೊಡ್ಡದಾಯಿತು, ಇನ್ನೂ ಕಪ್ಪಾಯಿತು. ಗೋಡೆಯ ಮೇಲೆ ವಿಕ್ರಮ್ನ ಮುಖ ಮೂಡಿತು. ಅರ್ಧ ಸುಟ್ಟ ಮುಖ, ಕಣ್ಣಲ್ಲಿ ಬೆಂಕಿ. ಅವನು ನಕ್ಕ ವಿಕೃತವಾಗಿ. ಆ ನಗು ದೇವಸ್ಥಾನವೆಲ್ಲ ಪ್ರತಿಧ್ವನಿಸಿತು. ವಿಕ್ರಮ್ನ ಮುಕ್ತಿ. ನನಗೆ ಮುಕ್ತಿ ಬೇಡ ತಾರಾ. ನನಗೆ ನ್ಯಾಯ ಬೇಕು. ರಕ್ತಕ್ಕೆ ರಕ್ತ ಬೇಕು. ನೀನು 3 ಹನಿ ರಕ್ತ ಕೊಟ್ಟು ಒಬ್ಬನನ್ನು ಉಳಿಸಿದೆ, ಶಭಾಷ್. ಆದರೆ ನಾನು 20 ವರ್ಷ ಕಾದಿದ್ದೀನಿ. ಇನ್ನೂ 20 ವರ್ಷ ಕಾಯಲು ಕೂಡ ಸಿದ್ಧ. ಅರ್ಚಕ: ಇಲ್ಲ, ಇದು ಸಾಧ್ಯವೇ ಇಲ್ಲ. ತಾಯಿತದ ಶಕ್ತಿಯಿಂದ ಅವನು ಹೋಗಬೇಕಿತ್ತು. ವಿಕ್ರಮ್: ಅದು ಕೆಲಸ ಮಾಡಲಿಲ್ಲ ಅರ್ಚಕ. ಯಾಕಂದ್ರೆ ನನ್ನ ಸೇಡು ಇನ್ನೂ ಮುಗಿದಿಲ್ಲ. ನಾನು ಒಬ್ಬನನ್ನು ಕೊಲ್ಲಲು ಬಂದಿಲ್ಲ. ನಾನು 3 ಜನರ ವಂಶವನ್ನೇ ಅಳಿಸಲು. ಮತ್ತು ತಾರಾ
ನೀನೇ ನನ್ನ ಮುಂದಿನ ಆಯುಧ. ನೀನು ಬಯಸಿದ್ರು ಬಯಸದಿದ್ರು ಈಗಿನಿಂದ ನನ್ನ ಜೊತೆ ನೀನಿರಲೇಬೇಕು. ವಿಕ್ರಮ್ನ ನೇಳು ಕೈ ಚಾಚಿತು. ತಾರಾಳ ಕುತ್ತಿಗೆಯ ಕಾಯಿತ ಪಟ್ಟಂತ ಪುಡಿ ಪುಡಿ ಆಯಿತು. ತಾರಾ ಜೋರಾಗಿ ಕಿರುಚಿದಳು. ಅವಳ ಕಣ್ಣು ಮೇಲಕ್ಕೆ ಹೋಯಿತು. ಬಿಳಿ ಆಯಿತು. ಅವಳು ನೆಲಕ್ಕೆ ಕುಸಿದು ಬಿದ್ದಳು. ಅರ್ಚಕ ಓಡಿ ಬಂದಳು. ತಾರಾ, ತಾರಾ, ಏನಾಯ್ತಮ್ಮ ನಿನಗೆ? ಪ್ಲೀಸ್ ಕಣ್ಣು ಬಿಡಮ್ಮ ಅಂತ ಅರ್ಚಕ ಕಿರುಚಾಡಿದ. 2 ನಿಮಿಷದ ನಂತರ ತಾರಾ ನಿಧಾನವಾಗಿ ಎದ್ದು ನಿಂತಳು. ಆದರೆ ಅದು ತಾರಾ ಅಲ್ಲ. ಅವಳ ಕಣ್ಣು ಪೂರ್ತಿ ಕಪ್ಪು ತುಟಿ. ವಿಕ್ರಮ್ನ ನಗು. ಧ್ವನಿ ಬದಲಾಯಿತು. ಆದರೆ ವಿಕ್ರಮ್ ತಾರಾಳ ದೇಹದಲ್ಲಿ ಸೇರಿಕೊಂಡಿದ್ದ. ತಾರಾ, ಸೇಡಿನ ಚಕ್ರ ಈಗಷ್ಟೇ ಶುರುವಾಗಿದೆ ಅರ್ಚಕರೇ. ಮೊದಲ ಬಲಿ ಇನ್ನು ಬಾಕಿ ಇದೆ. ಸಮಯ ಬರುತ್ತೆ. ಹೇಳಿ ಮುಗಿದ ತಕ್ಷಣ ಅವಳು ಕಿಟಕಿಯಿಂದ ಹೊರಗೆ ಹಾರಿದಳು. ಕತ್ತಲಲ್ಲಿ ಮಾಯವಾದಳು. ಬೆಳಗ್ಗೆ ಆಯಿತು. ಪೊಲೀಸ್, ಊರ ಜನ ಎಲ್ಲ ಹುಡುಕಿದರು. ತಾರಾ ಎಲ್ಲೂ ಕೂಡ ಸಿಗಲಿಲ್ಲ. ನೀರಜಗೆ ಪೋಸ್ಟ್ನಲ್ಲಿ ಒಂದು ಪತ್ರ ಬಂತು. ತಾರಾಳದ್ದೇ. ಅಂದರೆ ಕೈ ಬರಹ ತಾರಾಳದ್ದೇ. ಅಮ್ಮ, ನನ್ನನ್ನು ಎಲ್ಲೂ ಹುಡುಕಬೇಡಿ. ನಾನು ಈಗ ವಿಕ್ರಮ್ ಅಕ್ಕ ಜೊತೆ ಇದ್ದೀನಿ. ಮೊದಲ ಬಲಿ ರೋಹನ್. ಸಮಯ ಇಂದು ರಾತ್ರಿ 12 ಗಂಟೆಗೆ. ನೀನು ಬಂದರೆ ಮಾತ್ರ ಅವನು ಉಳಿಸಬಹುದು ಅಮ್ಮ. ಕರಿಮಲೆ ಆಕಾಶದಲ್ಲಿ ಮತ್ತೆ ನಕ್ಷತ್ರ. ಮೊದಲ ಬಾರಿಗೆ ಮತ್ತು 2 ಮತ್ತು 3 ಬಾರಿಗೆ ಉದುರಿತು. ಸೇಡಿನ ಚಕ್ರ ಮುಗಿದಿಲ್ಲ ಫ್ರೆಂಡ್ಸ್. ಅದು ಈಗಷ್ಟೇ ಶುರುವಾಗಿದೆ. ವಿಕ್ರಮ್ ಮುಕ್ತಿ ಸಿಗುತ್ತಾ, ಇಲ್ಲಾಂದ್ರೆ ತಾರಾ ಬದುಕುತ್ತಾಳ? ಉತ್ತರ ಸಿಗುತ್ತೆ ನಾಳೆ ಭಾಗ 5 ಕ್ಲೈಮ್ಯಾಕ್ಸ್ ಎಪಿಸೋಡ್. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ವಿಕ್ರಮ್ ತಪ್ಪು ಮಾಡೋದಾ ಅಥವಾ ತಾರಾ ಬದುಕುತ್ತಾಳ? ಇಂತಹದ್ದೇ ರೋಮಾಂಚನ ಕತೆ ಮತ್ತು ಫ್ಯಾಮಿಲಿ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ.